ಹೇಳೋಂತ ಅಮ್ಮ ಹೇಳಮ್ಮ. ಹೇಳ್ಬಿಡೋಣ. ಹೇಳೋದೇನು ಅದರಲ್ಲಿ ಇಷ್ಟೇ ಹೇಳೋದು, ತುಂಬ ಏನು ಹೇಳೋದು. ಲವಂಗ, ಕಾಳುಮೆಣಸು, ಜೀರಿಗೆ ಹಾಕಬೇಕು, ಚೆನ್ನಾಗಿರುತ್ತೆ ಮೀನು ಸಾರಿಗೆ. ಸ್ವಲ್ಪ ಚಕ್ಕೆ, ಶುಂಠಿ, ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕಿದರೆ ತಿಕ್ನೆಸ್ ಬರುತ್ತೆ. ಇದು ಒಣ ಕೊಬ್ಬರಿನಾದ್ರೂ ಹಾಕ್ಕೋಬೋದು, ಹಸಿ ಕೊಬ್ಬರಿನಾದ್ರೂ ಹಾಕ್ಕೋಬೋದು. ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಟೊಮೊಟೊ ಎಲ್ಲವನ್ನು ಮಿಕ್ಸಿ ಜಾರಿಗೆ ಸೇರಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಕೊಬ್ಬರಿ ಹಾಕಿದೆ, ಎಲ್ಲ ಮಸಾಲ ಐಟಮ್ಸ್ ಹಾಕಿ ಸಣ್ಣಗೆ ರುಬ್ಕೋಬೇಕು, ತುಂಬ ಚೆನ್ನಾಗಿರಬೇಕು. ಎಲ್ಲ ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತದೆ. ನನ್ನ ಹತ್ರ ಕೊತ್ತಂಬರಿ ಸ್ವಲ್ಪ ಇತ್ತು, ನೀವು ಸ್ವಲ್ಪ ಜಾಸ್ತಿ ಇದ್ದರೆ ಹಾಕ್ಕೊಳ್ಳಿ. ಅದು ಕೊಬ್ಬರಿ ಎಲ್ಲ ಪುಡಿ ಮಾಡಿಕೊಂಡೆ. ಒಂದು ಟೊಮೊಟೊ ಹಾಕಿದ್ದೀನಿ, ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಧನಿಯಾ ಪುಡಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ನಾವು ಸ್ವಲ್ಪ ಜಾಸ್ತಿ ಖಾರ ಪುಡಿ ಹಾಕ್ಕೊತೀನಿ. ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು. 2 ಸ್ಪೂನ್ ಹಾಕಿದ್ದೀನಿ. ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕಿದ್ದೀನಿ, ಇದನ್ನು ರುಬ್ಬಲ್ಲ, ಆಮೇಲೆ ಹೇಳ್ತೀನಿ ನಾನು ಯಾವಾಗ ಹಾಕೋದು ಅಂತ. ಎಷ್ಟು ಸಾಧ್ಯನೋ ಅಷ್ಟು ಈ ಥರ ತುಂಬ ನುಣ್ಣಗೆ ರುಬ್ಕೊಳ್ಳಿ. ಕಾಯಿಲಿ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸೌಟು. ಎಣ್ಣೆ ಚೆನ್ನಾಗಿ ಕಾಯಲಿ. ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದಕ್ಕೇನು ಜೀರಿಗೆ ಸಾಸಿವೆ ಏನು ಹಾಕ್ಬಾರ್ದು. ಎಣ್ಣೆ ಕಾಸ್ಬಿಟ್ಟು ಈರುಳ್ಳಿ ಹಾಕಿದರೆ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ. ಕೆಂಪು ಬಣ್ಣಕ್ಕೆ ಬಂದರೆ ಈರುಳ್ಳಿ ನೋಡಿ ಬ್ರೌನ್ ಕಲರ್ ಆಗಿದೆ. ಈಗ ಇದಕ್ಕೆ ನಾವು ರುಬ್ಕೊಂಡ್ವಲ್ಲ ಆ ಮಸಾಲಾನ ಹಾಕೊಳ್ಳೋಣ. ಮಸಾಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹಸಿ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆವಾಗ ತುಂಬ ಟೇಸ್ಟ್ ಇರುತ್ತೆ ಮೀನು ಸಾರು, ಚೆನ್ನಾಗಿರುತ್ತೆ. ಮೀನು ಸಾರು ಏನೂ ವಾಸನೆ ಇರಲ್ಲ, ಟೇಸ್ಟಿಯಾಗಿ ಬರುತ್ತೆ. ಹಸಿದೇ ಹಾಕ್ಬಿಟ್ರೆ ಅಷ್ಟು ಇದಿರಲ್ಲ. ಮಸಾಲೆ ಎಲ್ಲ ಹಸಿದೇ ರುಬ್ಕೊಂಡಿರ್ತೀವಲ್ವ ನಾವು, ಹಸಿದೇ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ನೀರು ಬಿಡೋವರೆಗೂ ಅಲ್ಲ, ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಅರಿಶಿನ ಹಾಕಿಲ್ಲ ನಾನು, ಈಗ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ನಾನು ಕ್ಯಾಟಲಲ್ಲಿ ಬಿಸಿನೀರು ಕಾಸ್ಕೊಂಡಿದ್ದೆ ಮೀನು ಸಾರಿಗೆ ನೀರು ಹಾಕೋದಕ್ಕೆ. ಬಿಸಿನೀರು ಹಾಕಿದರೆ ಬೇಗ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಬಿಸಿನೀರೇ ಹಾಕಿ, ಚೆನ್ನಾಗಿರುತ್ತೆ. ಹೀಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಇದೆ. ಇವಾಗ ಇದಕ್ಕೆ ಮೀನು ಹಾಕಬೇಕು. ಫ್ರೆಶ್ ಇದೆ ಮೀನು. ಇನ್ನೇನು ಅವು ಮೀನು ಇನ್ನವೇನ ತಿಕ್ಕಿಟ್ಕೊಂಬಿಡು. ಮಟನ್ ಇದ್ದಂಗದ ಸೇಮ್ ಅಲ್ಲ. ನಮ್ಮ ದಾವಣಗೆರೆಗೆ ಹೋಯ್ದುಬಿಟ್ರೆ 4 ಹೊಟ್ಟೆ ಮಟನ್ ತಿಂತಾರೆ. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ಮೀನು ಹಾಕೋಣ. ನಿಧಾನಕ್ಕೆ ಹಾಕಿ ಸಿಡಿಯುತ್ತೆ. ನಮ್ಮ ಮನೇಲಿ ಒಂದು ಗುಡ್ಡ ಇದ್ದಾನೆ, ತುಂಬ ಗಲಾಟೆ. ಹಸಿದೇ ಬೇಕು ಅಂತಾನೆ, ನಾವು ಹಾಕೋಕ್ಕೆ ಇಷ್ಟ ಆಗಲ್ಲ ಹಸಿದು, ಬೇಸೇ ಹಾಕಬೇಕು. 1 ರೌಂಡ್ ಆಗಿದೆ ಈಗ ಬೇಯಿಸಿ, ನೆಕ್ಸ್ಟ್ ರೌಂಡಿಗೆ ಕೂತಿದ್ದಾರೆ ನೋಡಿ. ನೆಕ್ಸ್ಟ್ ರೌಂಡಿಗೆ ಕಾದ್ಕೊಂಡು ಕೂತಿದ್ದಾರೆ. ನೋಡಿ ಎಷ್ಟು ತರಲೆ ಮಾಡ್ತಾವನೆ ಅಂತ ಅವನು. ನೋಡಿ ಸಾಂಬಾರು ಚೆನ್ನಾಗಿ ಕುದಿಯುವಾಗ ಅದಕ್ಕೆ ಹುಣಸೆ ಹುಳಿ ಬಿಡಬೇಕು. ಕುದಿಯುವಾಗ ಮೀನೆಲ್ಲ ಬೆಂದ ಮೇಲೆ ಬಿಟ್ಟರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ರುಬ್ಬುವಾಗೆ ಹಾಕ್ಕೊಂಬಿಡ್ಬೇಡಿ, ಬೇಗ ಕೆಲಸ ಆಗುತ್ತೆ ಅಂತ. ಹಿಂಗೆ ಕುದಿಯುವಾಗ ಬಿಡಿ, ಚೆನ್ನಾಗಿರುತ್ತೆ. ಒಂಚೂರು ಹುಳಿ ಉಪ್ಪು ಖಾರ ಜಾಸ್ತಿ ಇದ್ದರೆ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ಬಿಸಿ ಮುದ್ದೆ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ.
ಮೀನು ಬೇಯುವಾಗ ತುಂಬ ಈ ಥರ ಎಲ್ಲ ಮಿಕ್ಸು ತುಂಬ ಮಾಡಬಾರ್ದು, ಲೈಟಾಗಿ ಮಾಡಬೇಕು. ಯಾಕಂದರೆ ಮೀನು ತುಂಬ ಸ್ಮೂತ್ ಇರುತ್ತಲ್ವಾ, ಓಪನ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕುಡಿದಿರುತ್ತೆ. ಮೀನು ಸಾರು ಇನ್ನೊಂದು ಏನಪ್ಪ ಅಂದರೆ, ಮಾಡಿ ಒಂದು 3-4 ಅವರ ಬಿಟ್ಟ ಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮೀನಿಂದು ತುಂಬ ಮೊಟ್ಟೆ ಬಂದಿದೆ, ಫ್ರೈ ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ಯಾನಿಗೆ ಎಣ್ಣೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಖಾರದ ಪುಡಿ ಹಾಕ್ತೀವಿ, ಫ್ರೈ ಮಾಡೋದು ಚೆನ್ನಾಗಿರುತ್ತೆ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಚೆನ್ನಾಗಿ ಇಟ್ಕೊಂಡು ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಬಿಡಿ. ತುಂಬ ಸಿಂಪಲ್ಲಾಗೆ ಮಾಡೋದು ಇದು ರೆಸಿಪಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಮಾಡ್ಕೊಳ್ಳಿ. ಮೊಟ್ಟೆ ಎಲ್ಲ ಚೆನ್ನಾಗಿರುತ್ತೆ, ಫಿಶ್ದು ಮೊಟ್ಟೆ ಈ ಥರ ಅಷ್ಟೇ. ಇದನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದಕ್ಕೆ, ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ. ಈರುಳ್ಳಿ, ಖಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ, ಬೇಕಿದ್ದರೆ ಸ್ವಲ್ಪ ಗರಂ ಮಸಾಲ ಅದನ್ನೇ ಆ್ಯಡ್ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಲ್ಲ ಬಿಡಿ ಬಿಡಿಯಾಗಿ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಬೆಂದಿರುತ್ತೆ. ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟು ಎಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯ್ತಾ?